ನಮಸ್ಕಾರ ವೀಕ್ಷಕರೇ. ಕನ್ಯಾ ರಾಶಿಯಲ್ಲಿ ಜನನವಾಗಿರೋರು, ಕನ್ಯಾ ರಾಶಿಯಲ್ಲಿ ಜನನವಾಗಿರೋರಿಗೆ ಆಗಸ್ಟ್ ತಿಂಗಳ ಅಂದರೆ ಈ ಆಷಾಢ ಮತ್ತು ಶ್ರಾವಣ ಮಾಸ ಬರುವಂತಹ ಆಗಸ್ಟ್ ತಿಂಗಳಲ್ಲಿ ಯಾವ ರೀತಿಯಾದಂತಹ ಶುಭ ಅಶುಭ ಫಲಗಳನ್ನು ಅನುಭವಿಸ್ತೀರಾ? ನಿಮ್ಮ ಒಂದು ವೃತ್ತಿಪರವಾದಂತಹ ಜೀವನದಲ್ಲಿ ಯಾವ ರೀತಿಯಾದಂತಹ ಶುಭ ಅಶುಭ ಫಲಗಳನ್ನು ಕಾಣ್ತೀರಾ? ದೂರ ಪ್ರಯಾಣದಲ್ಲಿ ಏನಾದರೂ ಸಮಸ್ಯೆ ಇದೆಯಾ ಅಥವಾ ಶುಭ ಫಲಗಳಿದೆಯಾ? ಈ ರೀತಿಯಾದಂಥ ವಿಭಿನ್ನವಾದಂತಹ ಯೋಚನೆಗಳಿಗೆ ಸಂಪೂರ್ಣ ಮಾಹಿತಿಯನ್ನು ಕೊಡುವಂತಹ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಆ ಕಾರಣದಿಂದ ಸಂಪೂರ್ಣ ವಿಡಿಯೋನು ಸಹ ಸ್ಕಿಪ್ ಮಾಡದೆ ನೋಡಿ. ಇನ್ನು ಕನ್ಯಾ ರಾಶಿಯಲ್ಲಿ ಜನನವರು ಡೀಪ್ ನಾಲೆಡ್ಜ್ ಇರ್ತದೆ, ಎಲ್ಲ ವಿಚಾರದಲ್ಲೂ ಸ್ವಲ್ಪ ಕೆದಕುವಂಥ ಪ್ರಯತ್ನ ಹೆಚ್ಚಾಗಿರ್ತದೆ. ಆ ಕೆದಕುವಂಥ ಪ್ರಯತ್ನದಿಂದ ಏನಾಗಿರ್ತದೆ ಅಂದರೆ ಸ್ವಲ್ಪ ಕುಟುಂಬದಲ್ಲಿ ಕಿರಿಕಿರಿ ಅನುಭವಿಸುವಂಥ ಸಾಧ್ಯತೆ ಇರ್ತದೆ. ಅಂದರೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಸುಮ್ಮನೆ ಇರಲಾರ್ದೆ ಏನೋ ಮಾತಾಡೋಕೆ ಹೋಗಿ ಏನೋ ಮಾತಾಡಿ ಗೊಂದಲಕ್ಕೆ ಒಳಗಾಗುವಂಥ ಸಾಧ್ಯತೆ ಇರ್ತದೆ. ದಯವಿಟ್ಟು ಏನು ಮಾತಾಡಬೇಕು ಅಂದ್ಕೊಂಡಿರ್ತೀರೋ ನಿರ್ದಿಷ್ಟವಾಗಿ ಪ್ಲ್ಯಾನ್ ಮಾಡಿ ಮಾತಾಡಿ, ಇಲ್ಲಾಂದರೆ ಮಾತಿನಿಂದ ನಿಷ್ಠೂರ ಆಗುವಂಥ ಸಾಧ್ಯತೆ ಇರ್ತದೆ. ಇನ್ನು ಕೆಲಸ ಕಾರ್ಯಗಳಲ್ಲಿ ಸಂಪೂರ್ಣ ಶುಭಫಲಗಳನ್ನು ಕಾಣ್ತೀರಾ. ಯಾರ ಸ್ವಂತ ಬಿಸ್ನೆಸ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀರಲ್ಲ ಅಥವಾ ಬಿಸ್ನೆಸ್ ಮಾಡ್ತಾ ಇದ್ದೀರಲ್ಲ, ಅವ್ರಿಗೂ ಸಹ ಸ್ವಲ್ಪ ಚೇಂಜಸ್ ಆಗುವಂಥದ್ದು, ಅಭಿವೃದ್ಧಿ ಕಾಣುವಂಥದ್ದು, ಹಣಕಾಸು ವಿಚಾರದಲ್ಲಿ ಸುಧಾರಣೆ ಕಾಣುವಂಥದ್ದು, ಸಂಪೂರ್ಣ ಶುಭಫಲಗಳನ್ನು ಸಹ ಕಾಣುವಂಥದ್ದು. ನಾನು ಸ್ವಂತ ಬಿಸ್ನೆಸ್ ಮಾಡ್ತಿಲ್ಲ, ಬೇರೆಯವ್ರ ಅಂಡಲ್ಲೂ ಖಂಡಿತ ನಿಮಗೂ ಸಹ ಬಡ್ತಿ ಸಿಗುವಂಥದ್ದು, ಅಂದರೆ ಪ್ರಮೋಷನ್ ಸಿಗುವಂಥದ್ದು, ಹಣಕಾಸಿನ ವಿಚಾರದಲ್ಲಿ ಸುಧಾರಣೆ ಕಾಣುವಂಥದ್ದು, ಭೂಮಿ ವಿಚಾರದಲ್ಲಿ ಸಮೃದ್ಧಿಯಾದಂತಹ ಜೀವನವನ್ನು ಸಾಗುವಂಥದ್ದು, ಅಂದರೆ ಭೂಮಿ ಕೊಂಡ್ಕೊಳ್ಳುವಂಥದ್ದು ಅಥವಾ ಮನೆ ಕೊಂಡ್ಕೊಳ್ಳುವಂಥದ್ದು, ಅದರಲ್ಲೂ ಪ್ರಮುಖವಾಗಿ ಹಳೆಯ ಮನೆಯನ್ನು ಕೊಂಡ್ಕೊಳ್ಳುವಂಥ ಯೋಗ ಸಹ ಉಂಟು ಕನ್ಯಾ ರಾಶಿಯವರು. ನಾನು ಹೇಳಿದ ತಕ್ಷಣ ಎಲ್ಲ ಕನ್ಯಾ ರಾಶಿಯವರು ಮನೆ ತೊಗೊಂಡ್ಬಿಡ್ತಾರೆ ಅಂತ ಅಲ್ಲ. ಏನಂದರೆ ಅವರಲ್ಲಿ ಆ ಒಂದು ಜನ್ಮ ಜಾತಕದಲ್ಲೂ ಸಹ ಯೋಗಗಳು ಸಹ ಅನುಕೂಲವಾಗಿರಬೇಕು. ಲಗ್ನಾತ್ ಮತ್ತು ಚಂದ್ರಾತ್ ಇವನ್ನ ಜೊತೆಗೆ ಚತುರ್ಥ ಸ್ಥಾನವನ್ನು ಸಹ ನೋಡಿ, ಜೊತೆಗೆ ಶುಕ್ರ ಚಂದ್ರರು ಸಹವನ್ನು ಸಹ ನೋಡಿ ಅವರಿಗೆ ಯಾವ ರೀತಿಯಾದಂಥ ಭೂಮಿಯ ವ್ಯವಹಾರ, ಭೂಮಿಯ ಅನುಕೂಲ ಇದೆ ಅನ್ನೋದನ್ನು ಸಹ ಜನ್ಮ ಜಾತಕದಿಂದ ಸಹ ತಿಳ್ಕೊಬೋದು. ಇನ್ನು ಇದನ್ನು ಬಿಟ್ಟರೆ ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆ ಕಾಣ್ತೀರಾ, ತಂದೆ ತಾಯಿಯಲ್ಲಿ ಆರೋಗ್ಯದಲ್ಲೂ ಸಹ ಚೇತರಿಕೆಯನ್ನು ಕಾಣುವಂಥದ್ದು, ಒಂದು ರೀತಿಯಂಥ ಸಮೃದ್ಧಿಯಾದಂತಹ ವಾತಾವರಣ ಈ ಮಾಸ ನೀವು ಕಾಣ್ಬೋದು. ಪರಿಹಾರ, ಚಿಕ್ಕ ಪುಟ್ಟ ಸಮಸ್ಯೆಗಳಿಗೆ ಏನು ಪರಿಹಾರ ಮಾಡ್ಕೋಬೋದು ಅನ್ನೋದಾದರೆ, ಖಂಡಿತವಾಗ್ಲೂ ನೀವು ಮಾಡಬೇಕಾಗಿರುವಂಥದ್ದು ಹನುಮಂತನ ಸ್ಮರಣೆ. ಪ್ರತಿನಿತ್ಯ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡ್ಕೊಂಬರೋದು, ಅಥವಾ ಮನೆಯಲ್ಲೇ ಕೂತ್ಕೊಂಡು ಹನುಮಂತನ ಸ್ಮರಣೆ ಮಾಡುವಂಥದ್ದು, ಅಥವಾ ಮಂಗಳವಾರ ಶನಿವಾರ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು, ಒಂದು 5 ಪ್ರದಕ್ಷಿಣೆ ಹಾಕುವಂಥದ್ದು, ಇದೆಲ್ಲ ಮಾಡಿದ್ದೆ ಆದರೆ ನಿಮಗೆ ಬಂದಿರುವಂತಹ ನೆಗೆಟಿವ್, ಯಾವಾಗಲೂ ಅಷ್ಟೇ ಕನ್ಯಾ ರಾಶಿಯವ್ರಿಗೇನು ಗೊತ್ತಾ, ಸ್ವಲ್ಪ ಬೇಗ ದೃಷ್ಟಿಯಾಗೋಗುತ್ತೆ ಅಂತ ನಿಮ್ಮ ಮನಸ್ಸಲ್ಲಿ ಭಾವನೆ ಆಗುತ್ತೆ. ಖಂಡಿತವಾಗ್ಲೂ ಅದೇ ರೀತಿ ಆಗುವಂಥ ಸಾಧ್ಯತೆ ಇರ್ತದೆ. ಹನುಮಂತನ ಸ್ಮರಣೆ ಮಾಡಿದ್ದರೆ ಆ ನೆಗೆಟಿವ್ ಎನರ್ಜಿ ಎಲ್ಲ ಹೋಗಿ ಸಂಪೂರ್ಣವಾಗಿ ಪಾಸಿಟಿವ್ ಆಗ್ತೀರಾ. ಕನ್ಯಾ ರಾಶಿ ಜನನವಾಗಿರೋರಿಗೆ ಸಂಪೂರ್ಣ ಶುಭಫಲಗಳು ಆ ಪರಮಾತ್ಮನ ಅನುಗ್ರಹಿಸ್ತೆ ಅಂತ ನಾನು ಬೇಡ್ಕೊತೀನಿ. ಎಲ್ಲರಿಗೂ ನಮಸ್ಕಾರ.